KGF 2 ಅಲ್ಲಿ ಎಷ್ಟು ಕಾರ್ ಚೇಸ್ ಮಾಡೋದಕ್ಕೆ ಯೂಸ್ ಮಾಡಿರೋ ಕಾರ್ ಇದೆ ಅನಿಸುತ್ತೆ. ಮತ್ತು ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿರೋ ಕಾರ್ಗಳು ಕೂಡ ಅಷ್ಟೇ ಇಲ್ಲಿ ಕಾರ್ ಕಲೆಕ್ಷನ್ ಇಕ್ಕಿದ್ದಾರೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ವಿಂಟೇಜ್ ಕಾರ್ಸು ಮೈಸೂರು ರೋಡಿನ ಶ್ರೀರಂಗಪಟ್ಟಣದ ಪಯಣ ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ. ಯಾವ್ಯಾವ ಕಾರ್ಸ್ ಯಾವ್ಯಾವ ವೆರೈಟಿ ಥರ ಇದೆ ಮತ್ತು ಯಾರ್ಯಾರು ಯೂಸ್ ಮಾಡಿದ್ದಾರೆ ಮತ್ತು ನಮ್ಮ ಹಳೆ ಹಿಸ್ಟ್ರಿಯಲ್ಲಿ ಯಾರ್ಯಾರು ಈ ಕಾರ್ಗಳನ್ನ ಯೂಸ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಮ್ಯೂಸಿಯಮ್ಗೆ ನೀವು 50 ರೂಪೀಸ್ ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ನ ತೊಗೊಬೇಕು. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ವೆರೈಟಿ ವಿಂಟೇಜ್ ಕಾರ್ಸು ಮತ್ತು ಕ್ಲಾಸಿಕ್ ಕಾರ್ಸ್ ನಿಮಗೆ ಕಾಣಿಸುತ್ತೆ. ನೀವು ಆ ಕಾರ್ ಹತ್ರ ನಿಮಗೆ ಬೋರ್ಡ್ ಕೂಡ ಇಕ್ಕಿರ್ತಾರೆ ಸ್ಪೆಸಿಫಿಕ್ ಆಗಿ ಆ ಕಾರು ಯಾವ ವರ್ಷದಲ್ಲಿ ಇನ್ವೆಂಟೆಡ್ ಆಗಿರೋದು ಮತ್ತು ಯಾರು ಅದನ್ನು ಯೂಸ್ ಮಾಡ್ತಾಯಿದ್ರು ಅಂತ, ಮತ್ತು ಅದ್ರದ್ದು ಫುಲ್ಲು ಕಾರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಮತ್ತು ಬೈಕ್ ಕೂಡ ಅಷ್ಟೇ, ವಿಂಟೇಜ್ ಬೈಕ್ಸ್ ಇದ್ದಾವೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ವೆರೈಟಿ ಆಫ್ ವಿಂಟೇಜ್ ಕಾರ್ಸ್ ಇದ್ದಾವೆ. ಹಳೆ ಕಾಲದಲ್ಲಿ ರಾಜರು ಮತ್ತು ಬ್ರಿಟಿಷರು ಟೈಮಲ್ಲಿದ್ದ ಕಾರ್ಗಳೆಲ್ಲ ಇಲ್ಲಿ ಇವರು ಸೆಕೆಂಡ್ ಫ್ಲೋರಲ್ಲಿ ಇಕ್ಕಿದ್ದಾರೆ. ಮತ್ತು ಈ ಕಾರ್ ನೋಡಿದ್ರೆ ಸೇಮ್ KGF ಚಾಪ್ಟರ್ 2 ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಯೂಸ್ ಮಾಡಿರೋ ಥರ ಕಾರ್ ಇದೆ. ನಾವು ನೋಡಿದಾಗ ಫಸ್ಟು ಹಂಗೆ ಅಂದ್ಕೊಂಡ್ರೆ, ಆದರೆ ಅದಲ್ಲ, ಅದು ಬೇರೆ ಥರನೇ ಇದೆ. ಮತ್ತು ಇವೆಲ್ಲ ನೋಡ್ಬೋದು ನೀವು ವಿಂಟೇಜ್ ಕಾರ್ಸು, ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು. ಮತ್ತು ನೀವು ಸೆಕೆಂಡ್ ಫ್ಲೋರಲ್ಲಿ ಕಾರ್ಗಳನ್ನ ನೋಡ್ಕೊಂಬಂದಾದಮೇಲೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೊಂದು ಫ್ಲೋರ್ ಇದೆ. ಅಲ್ಲಿ ತುಂಬಾ ವಿಂಟೇಜ್ ಕಾರ್ಸ್ ಇದೆ ಮತ್ತು ಮಾಡ್ರನ್ ಕಾರ್ಸ್ ಕೂಡ ಇದೆ. ಅಲ್ಲಿ ಬೆಂಜು ಮತ್ತು BMW ಆ ಥರ ಎಲ್ಲ ಇದೆ. ಮತ್ತು ಫಾರ್ಡ್ ಕೂಡ ಇದೆ. ಇದೆಲ್ಲ ಟ್ರಕ್ಕೆಲ್ಲ ನೋಡ್ಬೋದು ನೀವು. ಇದೆಲ್ಲ ಬ್ರಿಟಿಷರ ಟೈಮಲ್ಲಿ ವಾರ್ಗಳಿಗೆ ಯೂಸ್ ಮಾಡ್ತಾ ಇದ್ದಿದ್ದು. ಅದ್ರ ಕೆಳಗಡೆ ಕೂಡ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ಪೆಸಿಫಿಕ್ಕಾಗಿ ಅದು ಯಾವ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ರು, ಯಾವ ಇಯರಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ. ಇದು ನೀವು ನೋಡ್ಬೋದು ಧರ್ಮಸ್ಥಳದ ಲಾರಿಗಳು, ಒಂದು ಬಂದು ಫಾರ್ಡು ಮತ್ತು ಇನ್ನೊಂದು ಟಾಟಾ. ಇದು ನೋಡ್ಬೋದು ನೀವು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಇದು ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ. ವೈಟ್ ಕಲರು, ನೋಡೋದಕ್ಕೆ ಅಂಬಾಸಿಡರ್ ಥರ ಇದೆ. ಮತ್ತು ಇದು ಕೂಡ ಅಷ್ಟೇ ಕ್ಲಾಸಿಕ್ ಕಾರ್ಸು, ಅಂದರೆ 90s 80s ಯೂಸ್ ಮಾಡ್ತಾ ಇದ್ದಿದ್ದು. ಇದು ನೋಡೋಕೆ ಅಂಬಾಸಿಡರ್ ಥರನೇ ಇದೆ. ಈ ಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಬಾಸಿಡರ್ ಕಾರ್ಸ್ ಥರನೇ ಇದೆ, ಆದರೆ ಯಾವುದು ಅಂಬಾಸಿಡರ್ಸ್ ಅಲ್ಲ, ಬೇರೆ ಬೇರೆ ಕಂಪ್ನಿದಿದ್ದಾವೆ. ಲಾಸ್ಟಲ್ಲಿ ನೋಡಿದ್ರೆ ನಿಮಗೆ ಟ್ಯಾಕ್ಸಿ ಥರ ಒಂದಿದೆ ಬ್ಲ್ಯಾಕ್ ಕಲರು. ಇದು ಅಷ್ಟೇ 80s ಮತ್ತು 90s ಯೂಸ್ ಮಾಡ್ತಾ ಇದೆ ಅದು ಟ್ಯಾಕ್ಸಿ ಥರ. ಮತ್ತು ಇನ್ನು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಒಂಥರ ಸ್ಟೈಲಿಶ್ ಆಗಿರೋ ಬೆಂಜು, BMW, ಜಾಗ್ವರು, ರೋಲ್ಸ್ ರಾಯ್ಸು, ಬೇರೆ ಬೇರೆ ಕಾರ್ಸ್ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ ನಿಮಗೆ ಬೋರ್ಡ್ ಕೂಡ ಹಾಕಿರ್ತಾರೆ, ನೀವು ನೋಡ್ಬೋದು ಎಲ್ಲೆಲ್ಲಿಂದ ತಂದಿರೋದು ಮತ್ತು ಯಾವ ಇಯರಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್. ಫ್ರೆಂಡ್ಸ್, ಮುಂದೆ ಹೋಗ್ತಾ ನಿಮಗೆ ಇನ್ನು ಮಾಡ್ರನ್ ಆಗಿ ಸ್ಟೈಲಿಶ್ ಆಗಿರೋ ಕ್ಲಾಸಿಕ್ ಮತ್ತು ವಿಂಟೇಜ್ ಕಾರ್ಸ್ ಇದೆ. ಇಲ್ಲಿ ನೋಡ್ಬೋದು ಮೆಟಡೋರು ಸಖತ್ ಸ್ಟೈಲಿಶ್ ಆಗಿದೆ. ಮತ್ತು ಇಲ್ಲಿ ಕಾರ್ನ ಒಂಥರ ಹ್ಯಾಂಗ್ ಮಾಡಿದ್ದಾರೆ ಎಲ್ಲ ಪಾರ್ಟ್ಸ್ನ ಮೇಲೆ ರೂಫಿಂದ. ಹಂಗೆ ನೀವು ಮುಂದೆ ಹೋದರೆ ಇಲ್ಲಿ ನಿಮಗೆ ಏನ್ಷೆಂಟಲ್ಲಿ ರಾಜರು ಯೂಸ್ ಮಾಡ್ತಿದ್ದ ಕತ್ತಿ ಮತ್ತು ಎಕ್ವಿಪ್ಮೆಂಟ್ಸು ಅವೆಲ್ಲ ನಿಮಗೆ ಇಲ್ಲಿ ಮುಂದೆ ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಅದ್ರ ಡೀಟೇಲ್ಸ್ ಕೂಡ ಅವರು ಕೆಳಗಡೆ ಇಕ್ಕಿದ್ದಾರೆ. ನೀವು ಗ್ರೌಂಡ್ ಫ್ಲೋರಲ್ಲಿ ವಿಸಿಟ್ ಆಗಬೇಕಂದ್ರೆ ನಿಮಗೆ ಇದ್ರೊಳಗಡೆ ಹೋಗ್ಬೋದು. ಅಲ್ಲಿ ತುಂಬ ವೆರೈಟಿ ಥರ ಎಕ್ವಿಪ್ಮೆಂಟ್ಸ್ ಇದೆ ರಾಜರು ಯೂಸ್ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಅಡುಗೆ ಎಕ್ವಿಪ್ಮೆಂಟ್ಸು, ಮತ್ತು ಅಲ್ಲಿ ಕೂಡ ಅಷ್ಟೇ ಮೇಲೆ ಅಡುಗೆ ಎಕ್ವಿಪ್ಮೆಂಟ್ಸ್ ಇದೆ.